ಸ್ನೇಹಿತರೆ, ಮನೆ ಮದ್ದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹೆರ್ಲೇನ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋದೆ. ಹೆರ್ಲೇನೆ ಕ್ಯಾಸ್ಟರ್ ಆಯಿಲ್. ಓಕೆ, ಈ ಕ್ಯಾಸ್ಟರ್ ಆಯಿಲ್ ಒಂದು ಪ್ರಾಧಾನ್ಯತೆ ಏನಿದೆ, ಅದನ್ನು ಹೇಗೆ ನಾವು ಉಪಯೋಗಿಸ್ಕೋಬಹುದು ನಮ್ಮ ನಿತ್ಯ ಜೀವನದಲ್ಲಿ ಅನ್ನೋದು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಕ್ಯಾಸ್ಟರ್ ಆಯಿಲ್ ಅನ್ನೋದು ನಮ್ಮ ಅಂದ್ರೆ ಹೇಳ್ಬೇಕಂದ್ರೆ ಕನ್ನಡದಲ್ಲಿ ನಾವು ಹೆರ್ಲೇನ್ ಅಂತ ಕರಿತೀವಿ. ಇದರಲ್ಲಿ ಏನಂತಂದ್ರೆ ಇದೊಂದು ಸಸ್ಯ, ಅದ್ಭುತವಾದ ಸಸ್ಯ. ನಮ್ಮ ಸುತ್ತಮುತ್ತ ಲಭ್ಯವಾದಂಥ ಸಸ್ಯ ಅಂತ ಹೇಳ್ಬೋದು. ಇದನ್ನು ನಾವು ಬೆಳೆಸ್ಕೋಬಹುದು. ಇದರಲ್ಲಿ ಪ್ರಧಾನವಾಗಿ ವಿರೇಚನಕ್ಕೆ ಅದ್ಭುತವಾಗಿ ಉಪಯೋಗಿಸ್ತಾರೆ. ಇದು ಆಯಿಲ್, ಕ್ಯಾಸ್ಟರ್ ಆಯಿಲ್, ಎಣ್ಣೆ ಏನು ಸಿಗುತ್ತೋ ಎರ್ಲೆ ಎಣ್ಣೆನು ಈ ವಿರೇಚನಕ್ಕಾಗಿ ತುಂಬಾ ಅದ್ಭುತವಾಗಿ ಬಳಸ್ತಾ ಇರ್ತಾರೆ, ನಿಮ್ಗೆ ಗೊತ್ತಿರೋ ವಿಷಯ. ಆಮೇಲೆ ಈ ಜಾಂಡೀಸ್ ಬರುವಾಗಲೂ ಸಹ ಇದನ್ನು ಉಪಯೋಗಿಸ್ತಾರೆ ಸ್ನೇಹಿತರೆ. ಜಾಂಡೀಸ್ ಬರುವಾಗ ಉಪಯೋಗಿಸ್ತಾರೆ. ಇದರಲ್ಲಿ ಏನಿದೆ ಅಂದ್ರೆ ಒಂದು 50% ಈ ಸ್ಥಿರ ತೈಲ ಇದೆ, ಮತ್ತೆ 26% ಪ್ರೋಟೀನ್ ಇದೆ ಇದರಲ್ಲಿ. ಹೇಳ್ಬೇಕಂದ್ರೆ ಅಷ್ಟು ಪ್ರಾಧಾನ್ಯವಾಗಿದೆ. ಆಮೇಲೆ ಇದರಲ್ಲಿ ಒಂದು ಪ್ರಧಾನ ಅಂಶ ರೆಸಿನ್ ಅಂತ ಒಂದು ಅಂಶ ಇದೆ. ಆಮೇಲೆ ಇದರಲ್ಲಿ ಇದು ಈ ಅದು ಕಾಂಡದಲ್ಲಿ ಈ ಗೆಲೋಟೆನಿನ್ಸ್ ಅಂತ ಒಂದು ಪದಾರ್ಥ ಇದೆ ಸ್ನೇಹಿತರೆ. ಈ ರೀತಿಯಲ್ಲಿರುವಾಗ ಇದೇನಾಗುತ್ತೆ ಅಂದ್ರೆ ಇದು ಬೇರ್ಲು ಮತ್ತೆ ಇದರ ಎಲೆಗಳು ಮತ್ತೆ ಬೀಜಗಳು ಮತ್ತೆ ಈ ತೈಲ ಇವೆಲ್ಲಾನು ವಿವಿಧ ರೋಗಗಳಲ್ಲಿ ಉಪಯೋಗಿಸ್ತಾ ಇರ್ತಾರೆ. ಅದ್ಭುತವಾದ ಚಿಕಿತ್ಸೆ ಎಲ್ಲಿ ಆಗ್ತದೆ ಅಂದ್ರೆ ಇದರಿಂದ ಈ ರೊಮಟೈಡ್ ಆರ್ಥರೈಟಿಸ್ ಅಂತ ಬರುತ್ತೆ. ಅಂದ್ರೆ ಆಮವಾತ ಅಂತ ಹೇಳ್ತಾರೆ. ರೊಮಟೈಡ್ ಆರ್ಥರೈಟಿಸ್ ಅದರಲ್ಲಿ ಪ್ರಧಾನವಾಗಿ ಕೆಲಸ ಮಾಡ್ತಾರೆ ಸ್ನೇಹಿತರೆ. ಇನ್ನೊಂದೇನಂದ್ರೆ ಈ ಗುಲ್ಮದ ಆರೋಗ್ಯ, ಸ್ಪ್ಲೀನ್ ಆರೋಗ್ಯ, ಈ ಹೊಟ್ಟೆ ಉಬ್ಬಾಗೋದು ಮತ್ತೆ ಹೊಟ್ಟೆ ನೋವು ಬರೋದು, ಈ ಲಿವರ್ ಎನ್ಲಾರ್ಜ್ ಆಗೋದಂತ ಹೇಳ್ತಾ ಇರ್ತಾರೆ, ಫ್ಯಾಟಿ ಲಿವರು, ಮತ್ತೆ ಒಂಥರ ಈ ಊತ ಬರೋದು ಅಲ್ಲಿ ಇಲ್ಲಿ, ಮತ್ತೆ ಮಲಬದ್ಧತೆ ಇರೋದು ಕಾಪಾಡ್ಕೊಳ್ಳೋದು, ಮಲಬದ್ಧತೆ ತೆಗೆದುಹಾಕೋದು, ಮತ್ತೆ ಬ್ಯಾಕ್ ಪೇನ್ ಅನ್ನೋದು, ಈ ಸೊಂಟೆ ನೋವು ಮತ್ತೆ ಜಾಯಿಂಟ್ ಪೇನ್ಸ್, ಇದೆಲ್ಲ ವಿಷಯದಲ್ಲಿ ಇದು ಉಪಯೋಗಿಸ್ತಾರೆ. ಮೊಟ್ಟ ಮೊದಲಾಗಿ ನಾವು ಒಂದು ವ್ಯಾಧಿ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಈ ಮೂಲ ವ್ಯಾಧಿ ಅಂತ ಬರ್ತಾ ಇರ್ತದೆ ನೋಡಿ. ಈ ಮೂಲ ವ್ಯಾಧಿಯಲ್ಲಿನೂ ಸಹ ಸ್ನೇಹಿತರೆ ಇದು ಖಂಡಿತವಾಗಿ ಉಪಯೋಗಿಸಿ ನಾವು ಇದನ್ನು ಗುಣಪಡಿಸ್ಕೋಬಹುದು. ಮಲಬದ್ಧತೆಯಲ್ಲಿ ಏನು ಮಾಡ್ಬೋದು ಅಂದ್ರೆ ಈ ಮಲಬದ್ಧತೆ ಹೆಚ್ಚಾಗಿರುವಾಗ 1-2 ಸ್ಪೂನ್ಗಳು ರಾತ್ರಿ ಅಂದ್ರೆ ಮಲ್ಕೊಂಡೋಕ್ ಮುಂಚೆ ಅಂದ್ರೆ ಹೇಳ್ಬೇಕಂದ್ರೆ ಊರು ಬೆಚ್ಚ ನೀರು ಇಲ್ಲಾಂದ್ರೆ A2 ಹಾಲು ಸಿಕ್ಕಿದ್ರೆ ಅದಕ್ಕೂ ಸೇರಿಸ್ಕೊಂಡು ಒಂದು ಗ್ಲಾಸ್ಗೆ 1-2 ಚಮಚಗಳು ಬೆರೆಸ್ಕೊಳ್ಳಿ. ಅದನ್ನು ಸೇವನೆ ಮಾಡಿ ಮಲಗಿದ್ರೆ ಬೆಳಗ್ಗೆ ಅತಿ ಈಸಿಯಾಗಿ, ಸ್ಮೂತ್ ಆಗಿ, ಸಾಫಿಯಾಗಿ ನಿಮ್ಮ ಮೋಷನ್ ಆಚೆ ಕಡೆ ಹೋಗ್ಬಿಡ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ರೊಮಟೈಡ್ ಆರ್ಥರೈಟಿಸ್ ಅಂತ ನಾನು ಈಗಾಗಲೇ ಹೇಳಿದ್ದೆ. ಆಮ ರೋಗ, ಅದು ಆಮವಾತಂ ಅಂತ ಹೇಳ್ತೀವಿ. ಇದಕ್ಕೇನಂದ್ರೆ ಶುಂಠಿ 1 ಗ್ರಾಮ್ ತಗೊಳ್ಳಿ. ಮತ್ತೆ ಈ ಇದು ಬೇರ್ಲು 1 ಗ್ರಾಮ್. ಈ ಎರ್ಲೆಣ್ಣೆ ಸಸ್ಯದ ಬೇರ್ಲಿದೆಯಲ್ಲ ಅದನ್ನು 1 ಗ್ರಾಮ್ ತಗೊಳ್ಳಿ. ಈ ಎರಡೂ ಸೇರಿಸಿ ಕಷಾಯ ಮಾಡ್ಕೋಬಹುದು ಸ್ನೇಹಿತರೆ. ಕಷಾಯ ಮಾಡಿಕೊಂಡು ಅದನ್ನು ರುಮಟೈಡ್ ಆರ್ಥರೈಟಿಸ್ ಈ ಲಕ್ಷಣಗಳಿಂದ ಅದನ್ನು ಹೋಗಲಾಡಿಸ್ಬೋದು. ಇದು ಅದ್ಭುತವಾದ ಪ್ರಕ್ರಿಯೆ ಅಂತ ಹೇಳ್ಬೋದು. ಆಮೇಲೆ ಈ ಜಾಂಡಿಸ್ ಬಂದ್ರೆ 1-2 ಗ್ರಾಮ್ಗಳ ಅಂದ್ರೆ ಮೊದಲನೇದಾಗಿ ಈ ಬೇರುಗಳ ಚೂರ್ಣ ತಗೊಳ್ಳಿ. ಇದು ಈ ಎರ್ಲೆನ ಈ ಸಸ್ಯ ಇದೆಲ್ಲ ಅದಕ್ಕೂ ಬೇರ್ಲಿದೆ. ಆ ಬೇರ್ಲ ಚೂರ್ಣ ಸಿಗತ್ತೆ ನಮಗೆ. ಬೇರ್ಲ ಅಂದ್ರೆ ರೂಟ್ ಪೌಡರ್ ಸಿಗತ್ತೆ. ಅದನ್ನು 1-2 ಗ್ರಾಮ್ಗಳ ಈ ಜೇನುತುಪ್ಪಕ್ಕೆ ಸೇರಿಸ್ಕೊಂಡು 5 ಮಿಲಿಲೀಟರ್ ಇದಕ್ಕೆ ಸೇರಿಸ್ಕೊಳ್ಳಿ. ಅಂದ್ರೆ 1-2 ಗ್ರಾಮ್ಗಳ ಚೂರ್ಣ ಮತ್ತೆ 5 ಮಿಲಿಲೀಟರ್ ಆಗುವಂತ 5 ml ಈ ಜೇನುತುಪ್ಪ ಎರಡಕ್ಕೂ ಸೇರಿಸ್ಕೊಂಡು ನಾವು ಸೇವನೆ ಮಾಡಿದ್ರೆ ಈ ಎಸ್ಪೆಷಲಿ ಹೇಳ್ಬೇಕಂದ್ರೆ ಜಾಂಡೀಸ್ ಅದನ್ನು ಗುಣಪಡಿಸ್ತದೆ. ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಈ ಎರ್ಲೆಣ್ಣೆಗೆ ಇಷ್ಟು ಇನ್ಫ್ಲಮೇಟರಿ ಸ್ನೇಹಿತರೆ. ಇದಕ್ಕೂ ಇರುವಂತ ಗುಣ ಏನು ಗೊತ್ತಾ? ಈ ಎರ್ಲೆಣ್ಣೆ ಈ ಸಸ್ಯ ಇದೆಲ್ಲ, ಕ್ಯಾಸ್ಟರ್ ಆಯಿಲ್ ಈ ಸಸ್ಯ, ಇದಕ್ಕೂ ಆಂಟಿ ಇನ್ಫ್ಲಮೇಟರಿ ಗುಣಗಳಿದೆ ಹೆಚ್ಚಾಗಿ. ಇದನ್ನು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇದು ಹೇಳ್ಬೇಕಂದ್ರೆ ಈ ಅಸಿಟಿಸಲಿಸಿಕ್ ಆಸಿಡ್ ಅಂತ ಇದೆ, ಅದಕ್ಕಿಂತ ಹೆಚ್ಚು ಶಕ್ತಿ ಇದೆ. ಅಂದ್ರೆ ಈ ಆಂಟಿ ಇನ್ಫ್ಲಮೇಟರಿ ಗುಣ ಹೆಚ್ಚಾಗಿದೆ ಇದರಲ್ಲಿ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಈ ಸಸ್ಯನು ಈ ವಿಧಗಳಲ್ಲಿ ಯೂಸ್ ಮಾಡ್ಕೊಂಡ್ರೆ ರೊಮಟೈಡ್ ಆರ್ಥರೈಟಿಸ್ ಆಯ್ತು, ಮಲಬದ್ಧತೆ ಆಯ್ತು, ಮತ್ತೆ ಜಾಂಡೀಸ್ ಆಯ್ತು. ಈ 3 ವ್ಯಾಧಿಗಳಲ್ಲಿ ಅದ್ಭುತ ಕೆಲಸ ಮಾಡುತ್ತೆ. ಇನ್ನು ಮೂಲ ವ್ಯಾಧಿನೂ ಸಹ ಹೋಗಲಾಡಿಸ್ತದೆ. ಈ ಎರ್ಲೆ ಎಣ್ಣೆ ಮತ್ತೆ ಅದು ಬೇರುಗಳು ಮತ್ತೆ ಅದಕ್ಕೆ ಎಲೆಗಳು ಪ್ರತಿಯೊಂದನ್ನು ಉಪಯೋಗಿಸ್ಕೊಂತ ನಾವು ಈ 3 ವ್ಯಾಧಿಗಳನ್ನ ನಾವು ಗುಣಪಡಿಸ್ಕೊಂತ ಅದ್ಭುತವಾದ ಕ್ರಿಯೆ ನಾವು ಮಾಡ್ಕೋಬಹುದು. ಅದು ಇದು ಈ ಮನೆ ಮದ್ದು ಭಾಗವಾಗಿ ನಾವು ತಿಳ್ಕೊಂತ ಅಂಶ ಆಗಿದೆ ಸ್ನೇಹಿತರೆ. ದಯವಿಟ್ಟು ಪಾಲನೆ ಮಾಡಿ. ರೈಟ್.
ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ ಮತ್ತೆ ಮನೆಮದ್ದುಗಳು ಈಗ ಮುಕ್ತಾಯ ಮಾಡ್ತಾ ಇದ್ವಿ. ಸೊ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.